ಮೊದಲಿಗೆ ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡ್ಬೇಕು ಅನ್ಸುವಾಗ ಬ್ರಿಲಿಯನ್ಸ್ ಇರ್ತಾರೆ ಅಂತ. ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ದ ಸ್ಟೋರಿ ಕಂಪ್ಲೀಟ್ಲಿ. ಈ ಕತೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 40-46 ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿದ್ದರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆಯನ್ನು ಉಟ್ಕೊಂಡು ಮಾಡಿ. ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗುತ್ತೆ ಫ್ಯೂಚರಲ್ಲಿ. ಆದರೆ ಹಿಂದೆ ಆ ಮಕ್ಕಳು ಅದೆಲ್ಲ ನೇಚರ್ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಿದ್ರು, ಆ ಥರದ ಒಂದು ಜಾಗದಲ್ಲಿ ಏನು ಹೀಗೆ ಆ ಸೀಕ್ರೆಟ್ ಹೆಂಗಿದೆ ಅಂತ. ಒಂದು ಜಾಗ ಫುಲ್ಲು ಹಾಳಾಗಿದೆ, ಗ್ಲೋಬಲ್ ಎನ್ವೈರ್ಮೆಂಟ್ ಇದಾಗಿ ಕೆಲವು ಪ್ರಾಬ್ಲಮ್ಸ್ನ ಹೇಗೆ ಇದು ಮಾಡಿದ್ರು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರಲ್ಲಿರೋರು ಅನ್ನೋ ಉದ್ದೇಶಕ್ಕೆ ಹಂಗೆ ಕನೆಕ್ಟ್ ಮಾಡಿದ್ದಾರೆ. ಹಾಂ ಹೌದು, ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟ್ನ ಮಕ್ಕಳು ಸರಿ ಮಾಡೋಕ್ಕೆ ಹೋಗುವಂಥ ಒಂದು ಕತೆ. ಸೊ ಅವರಿಬ್ಬರ ಮಧ್ಯೆ ಏನು ನಡೆದಿತ್ತು, ಆ ಊರಿಗೆ ಅವರಿಬ್ಬರಿಗೂ ಏನು ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ ಇದು. ಅಂದರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ. ಅಲ್ಲಿಂದ ಶುರು ಆಗುತ್ತೆ ಕತೆ. ಅಲ್ಲಿಂದ ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ದೀವಿ ಇದನ್ನ. ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20 ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನ ಮಾಡಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಎತ್ತು ಆ್ಯಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಶೂಟಿಗೆ ಹೋದಾಗ ಅದು ತುಂಬಾ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ ಅಂದರೆ ನಿಮಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆನ ಹೇಳ್ದಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಒಂದು ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಊರಲ್ಲಿರುವಂಥ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಒಂದು 4-5 ಕಾನ್ಸೆಪ್ಟ್ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ನ ಹೆಂಗೆ ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದು ಒಂದು ಸಣ್ಣ ಲೈನ್ ಇದೆ. ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಹೋಗಿ ಲಿಂಕ್ ಕಳಿಸ್ತೀನಿ. ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ಈಗ ಹೇಳಿ. ಅಯ್ಯೋ ಮೋಕ್ಷ ನಾನು ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ.
ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದನೂ. ನಂಗೆ ಕತೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ಬರು ಬಂದಾಗ ನೋಡ್ಕೊಳಕ್ಕೆ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾಯಿದ್ರು, ಯಾರಾದರೂ ಒಬ್ಬರು ಜೊತೆನಲ್ಲಿಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಆಮೇಲೆ ಬರಲಿಲ್ಲ ಅಲ್ಲ, ಬಟ್ ಇತ್ತು ಬಂದಾಗ ಒಂಚೂರು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ನಮಗೆ ಪ್ರಶ್ನೆನೇ ಮುಖ್ಯ, ಆಕ್ಟಿಂಗ್ ಅದೇ ಮೇನ್. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡಿಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದರೆ ಅಲ್ಲಿ ತಕ್ಷಣ ಇವರಿರು ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಹಾಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೈನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್, ಮಾಡಿ ಸರ್ ಅಂತ. ಹೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ, ಏನೂ ಕೊರತೆ ಇಲ್ಲ. ಅದ್ಭುತವಾಗಿದೆ ಮೌಲ್ಯಗಳು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹೌದು, ಮಕ್ಕಳಾಗ್ಬಿಟ್ಟಿದ್ದೀವಿ ನಾವಿಬ್ಬರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ಅಂತಾನೆ ಆಟೋಮೆಟಿಕ್ ಇದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಬಲಭಾಗದಲ್ಲಿ ಕೂತಿರುವಂಥ ಈ ಚಾಣಾಕ್ಷ ಇದಲ್ಲ ಋಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ
ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ. ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೆಯಲ್ಲೂ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ, ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು. ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಓ ಇದೊಂದು ಈ ಥರನೂ ಕತೆ ಹೇಳಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದ್ರಲ್ಲ, ನನಗೆಲ್ಲ ಗೊತ್ತು ನಮಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲ್ಯೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ದು ಸರಿ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ್ದು ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ, ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು,
ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ಮಾಡ್ಬೇಕಾಗಿ ಬಂತು, ಅಲ್ಲಿ ಮಾಡಿಸಿದ್ರು ನನ್ನ ಹತ್ರ. ಆ್ಯಂಡ್ ಊರು ಅಷ್ಟೇ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂ ಏನು ರಿಲೇಟಿವ್ಸ್, ಹಾಗೆ ನೋಡೋಕೆ ಹೋದರೆ ಸುಮಾರು ಎಲ್ಲರೂ ರಿಲೇಟಿವ್ಸೇ ಇರೋಂಥದ್ದು ಊರದು, ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು. ಸೊ ಹೊಸದಾಗಿ ಏನೋ ಬೇರೆ ಏನೋ ನನ್ನ ಪ್ಲ್ಯಾನು ಸ್ಟ್ರಾಟಜಿ ಏನೂ ಮಾಡೋಂಥದ್ದು ಏನೂ ಇರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದ್ಲೇನು ಗೊತ್ತಿದೆಯೋ ಅದನ್ನು ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಸಾಗರದಲ್ಲಿ ಯಾರು ಶೂಟಿಂಗ್ ಮಾಡೋಂಗೆ ಇಲ್ಲ, ಇನ್ನು ಮತ್ತೆ ಸಾಗರಕ್ಕೆ ಹೋದ್ರೆ ನನ್ನೇ ಓಡಿಸ್ಬಿಡ್ತಾರೆ. 2 ಸಿನಿಮಾ ಮಾಡಿದ್ವಿ ಅಲ್ಲಿ ನಾವು ಇದೇ ಥರ ಇಟ್ಕೊಂಡು, 3 ಮಾಡಿದ್ವಿ. ಸೊ ಇನ್ನು 4ನೇದು ಮಾಡೋದಕ್ಕೆ ಅಲ್ಲಿ ಏನು ಉಳಿಸೇ ಇಲ್ಲ. ಎಲ್ಲ ಲೊಕೇಶನ್ ಎಲ್ಲ ಫುಲ್ಲು ನೋಡಿಕೊಂಡು ಶೂಟ್ ಮಾಡ್ಕೊಂಡು ಬಂದಾಗಿದೆ. ಮತ್ತು ಅದು ಇವಾಗ ಶೂಟಿಂಗ್ ಮನೆಗಳಾಗ್ಬಿಡತ್ತೆ ಇವಾಗ ಅಲ್ಲಿ ಹೋದರೆ. ಆಲ್ಸೋ ಒಂದಿಷ್ಟು ಜನ ಹುಡುಗರಿದ್ದಾರೆ, ಸಚಿನ್ ಅಂತ, ರಂಜನ್, ಅವರೆಲ್ಲರೂ ಹೇಗೆ ಅಂತಂದರೆ ನಾವು 3 ವರ್ಷನ 4 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿ ಶುರು ಮಾಡಿದ್ವಿ 3 years ಬ್ಯಾಕ್, ಕಸ್ತೂರಿಪುರ ಅಂತ. ಅದು ಅಲ್ಲಿಗೆ ನಿಂತೋಯ್ತು ಅರ್ಧಕ್ಕೆ. ಆ ಟೈಮಿಂದ ಪರಿಚಯ ಆಗಿರೋಂಥವ್ರು. ಇವಾಗ ನಮ್ಗೆ ಹೆಂಗೆ ಅಂದರೆ ನಮ್ಮ ಕಂಪ್ನಿ ಆ್ಯಕ್ಟರ್ಸ್ ನೀವು ಬನ್ನಿ ಅಂತ ನಾನು ಯಾವ ಸಿನಿಮಾ ಮಾಡಿದ್ರು ಅವ್ರು ಇರ್ತಾರೆ. ನೆಕ್ಸ್ಟ್ ಕೂಡ ಅಷ್ಟೇ, ಅವ್ರು ಯಾವ ಸಿನಿಮಾ ಮಾಡಿದ್ರು ಅವರೆಲ್ಲರೂ ಇರ್ತಾರೆ ಅಂತ, ಆ ಥರ.